ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನೀವು ಎಲ್ಲಿಂದ ಬರ್ತಾ ಇರೋದು? ಸರ್ ನಾನು ದೊರೆಯೂರ್ ಹತ್ರ ಮೇಟುಪಾಳ್ಯಮಿಂದ ಬರ್ತಿರೋದು. ದೊರೆಯೂರು, ಮೇಟೂರು ಪಕ್ಕದಲ್ಲಿರೋ ದೊರೆಯೂರು ಅಂತ ಅಲ್ವಾ? ಹೌದು ಸರ್. ನೀವು ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರೋದು? ಹೌದು ಸರ್, ನಾನು ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇದು ತಮಿಳು ಭಾಷೆಯ ವಿಡಿಯೋ. ಉತ್ತಮ ಅರ್ಥ ಮಾಡಿಕೊಳ್ಳಲು ನಾವು ಇದನ್ನು ಕನ್ನಡ ಭಾಷೆಗೆ ಡಬ್ ಮಾಡಿದ್ದೇವೆ. ಮೂಲ ವಿಡಿಯೋ ನೋಡಲು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಮೊದಲ ಕಾಮೆಂಟ್ದಲ್ಲಿ ಪರಿಶೀಲಿಸಿ. ಸರ್ ನೀವು ಎಷ್ಟು ತಿಂಗಳ ಹಿಂದೆ ನನ್ನ ನೋಡಕ್ ಬಂದಿದ್ರಿ? ನಿಮ್ಮನ್ನ ನಾನು 4 ತಿಂಗಳು ಮುಂಚೆ ಬಂದು ನೋಡಿ. 4 ತಿಂಗಳು ಮುಂಚೆ ನನ್ನ ನೋಡಕ್ ಬಂದಿದ್ರಿ? ಹೌದು ಸರ್. ಏನಕ್ಕೋಸ್ಕರ ನಾನು ನೋಡಕ್ ಬಂದ್ರಿ? ನಿಮಗೆ ನಾನು ಹೇಗೆ ಗೊತ್ತು? ಸರ್, ನನ್ನ ಮನೆ ಪಕ್ಕದಲ್ಲಿ ಒಬ್ಬರು ಫ್ರೆಂಡ್ ಇದ್ದರು. ಅವ್ರು ಹೇಳಿದ್ದೆ. ನನ್ನ ಪ್ರಾಬ್ಲಮ್ ಏನಂದರೆ, ಫಸ್ಟು ನಾನು ಆರ್ಮಿಯಲ್ಲಿ 20 ವರ್ಷ ಕೆಲಸ ಮಾಡ್ತಾಯಿದ್ದೆ. ಆವಾಗ ತಲೆ ಸುತ್ತೋದು, ವಾಮಿಟ್ ಬರೋದು, ಸುಸ್ತಾಗೋದು ಇದೆಲ್ಲ ಆಗ್ತಾಯಿತ್ತು. ಮತ್ತು ಆರ್ಮಿಯಿಂದ ಎಲ್ಲ ಟೆಸ್ಟು ಮಾಡಿದ್ರು, ಬ್ರೈನ್ ಟೆಸ್ಟು, ಬಾಡಿಯಲ್ಲಿರೋ ಎಲ್ಲ ಟೆಸ್ಟು ಮಾಡಿದ್ರು. ನಮ್ಗೆ ಯಾವುದೇ ರೀತಿ ಕಂಪ್ಲೇಂಟು ಆ ರಿಪೋರ್ಟಲ್ಲಿ ಏನೂ ಇಲ್ಲ ಅಂತ ಬಂತು. ಮತ್ತೆ ಮನೆ ಕಳಿಸ್ಬಿಟ್ರು. ನನಗೆ 4 ತಿಂಗಳು ಸರ್ವಿಸ್ ಇದ್ದೀನು ಮನೆ ಕಳಿಸ್ಬಿಟ್ರು. ಸರ್ವಿಸ್ ಇದ್ರೇನು ವಾಂತಿ ತಲೆ ಸುತ್ತಿಂದ ನಿಮ್ಮ ಕೈಯಲ್ಲಿ ಕೆಲಸ ಮಾಡಕ್ ಆಗ್ತಾ ಇರಲಿಲ್ಲ, ಡ್ಯೂಟಿ ಮಾಡಕ್ ಆಗ್ತಾ? ಹೌದು ಸರ್, ಡ್ಯೂಟಿ ಮಾಡೋಕ್ಕಾಗಲ್ಲ, ಡ್ರೈವ್ ಮಾಡೋಕ್ಕಾಗಲ್ಲ, ಫೈರ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನನಗೆ 4 ತಿಂಗಳು ಮುಂಚೆನೇ ಕಳಿಸ್ಬಿಟ್ರು. ನಮಗೆ ಸರ್ಟನ್ ಕ್ಯಾಟಗರಿ ಇರುತ್ತೆ ಸರ್, ಅದು ಕೊಟ್ಟರೆ ನಮಗೆ ಮೆಡಿಕಲ್ ಪೆನ್ಷನ್ ಎಲ್ಲ ಬರುತ್ತೆ. ಸೊ ಆ ಕ್ಯಾಟಗರಿ ಕೊಟ್ಬಿಟ್ಟು ನಮ್ಮನ್ನ ಕಳಿಸ್ಬಿಟ್ರು. ಮತ್ತು ಇಲ್ಲಿ ಬಂದು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಒಂದು ಇದಿದೆ ಅಂದರೆ ಹಾಸ್ಪಿಟಲ್ ಚೆಕ್ ಮಾಡ್ತಾರೆ. ಇಲ್ಲೇ ತಿರುಚಿಯಲ್ಲಿರೋ ಅಪೋಲೋ ಹಾಸ್ಪಿಟಲಲ್ಲೇ ಚೆಕ್ ಮಾಡಿದೆ. ಅವರು ಏನೇನೋ ಟ್ರೀಟ್ಮೆಂಟ್ ಮಾಡಿದ್ರು 1 ಇಯರ್ವರೆಗೂ. ಬಟ್ ನನಗೆ ಆ ತಲೆ ಸುತ್ತು ಮಾತ್ರ ಪ್ರಕಾರ ಆ ವಾಮಿಟ್ ಬಂದರೆ ನಿಮಗೆ ಅರ್ಧ ಗಂಟೆ ಮೇಲೆ ತಲೆ ಸುತ್ತು? ಹೌದು ಸರ್, ಫಸ್ಟ್ ಸ್ಟಾರ್ಟ್ ಆದಾಗ ಲೈಟಾಗಿ ತಲೆ ಸುತ್ತದೆ. ಅದಾದಮೇಲೆ ಒಂದು ಅರ್ಧ ಗಂಟೆ ಫುಲ್ಲು ತಲೆನೋವಾಗುತ್ತೆ. ಅದಾದಮೇಲೆ ವಾಮಿಟ್ ಸರ್. ವಾಮಿಟ್ ಆದರೆ ಒಂದು ಅರ್ಧ ಲೀಟ್ರ್ ಅಷ್ಟರಲ್ಲಿ ವಾಮಿಟ್ ಮಾಡ್ತೀನಿ. ಅರ್ಶಿನ ಕಲರಲ್ಲಿ ಬರುತ್ತೆ ಸರ್. ಎಲ್ಲಿ ಅರ್ಧ ಲೀಟ್ರ್ ಮೇಲೆ ನಿಮಗೆ ಅರ್ಶಿನ ಕಲರ್ ವಾಂತಿ, ಪಿತ್ತವಾಂತಿ ಥರ. ನೀವು ಈ ಥರ ಸ್ಥಿತಿಯಲ್ಲಿ ಇದ್ದವಾಗ ನನ್ನ ಹತ್ರ ಬಂದು ಒಂದು ಹೃದಯ ಸಂಬಂಧಪಟ್ಟಿರೋ ತೊಂದರೆಯಿಂದ ಒಬ್ರು ಟ್ರೀಟ್ಮೆಂಟ್ ತಗೊಂಡ್ರು. ಅವ್ರ ಹೆಸರು ಅನಿಲ್ ಕುಮಾರ್ ಅಂತ ಅಂದ್ಕೊಂತೀನಿ. ಹೌದು ಸರ್, ಅನಿಲ್ ಕುಮಾರ್ ಹತ್ರ ಕೇಳಿ ಅವ್ರು ನಿಮ್ಮ. ಹೌದು ಸರ್, ಆ ಹುಡುಗನ ಹತ್ರ ಮಾತಾಡಿದ್ದೆ. ಆ ಹುಡುಗನೇ ಹೇಳಿದ್ದು ನೀವು ಅವ್ರ ಹತ್ರ ಹೋಗಿ ಹೋದ್ರೆ ಸರಿ ಆಗುತ್ತೆ ಅಂತ ಹೇಳಿ ಕಳಿಸ್, ಪರ್ಫೆಕ್ಟ್ ಆಗ್ತೀರಾ. ನೀವು ನಮ್ಮ ಹತ್ರ ಬಂದವಾಗ ನಾವು ನಿಮ್ಮ ನಾಡಿ ನೋಡಿದ್ವಿ. ನೀವು ಹೇಳೋ ಪ್ರಕಾರ ರಿಪೋರ್ಟಲ್ಲಿ ಏನೂ ಇಲ್ಲ ಅಂತಂದ್ರೂ ನಿಮ್ಮ ನಾಡಿ ನೋಡಿದ ಪ್ರಕಾರ ನಿಮಗೆ ಲಿವರ್ ಸಮಸ್ಯೆ ಇತ್ತು. ಲಿವರ್ ಸಮಸ್ಯೆ ಕೆಲವೊಂದು ಟೈಮಲ್ಲಿ ರಿಪೋರ್ಟ್ಗಳಲ್ಲಿ ಗೊತ್ತಾಗೋದಿಲ್ಲ. ನಿಮಗೆ ಬಂದು ಪಿತ್ತ ಅನ್ನೋದು ಬಂದ್ಬಿಟ್ಟು 48 ಬಗೆ ಪಿತ್ತ ಇದೆ. ಇದರಲ್ಲಿ ಕೆಲವೊಂದು ರೋಗಗಳು ಬಂದು ನಮಗೆ ರಿಪೋರ್ಟಲ್ಲಿ ಕಾಣಿಸುತ್ತೆ, ಇನ್ನ ಮಿಕ್ಕಿದ್ದು ಬಂದು ಕಾಣಿಸೋದಿಲ್ಲ ನಮಗೆ ರಿಪೋರ್ಟಲ್ಲಿ. ಅದು ನಮ್ಮ ನಾಡಿ ಬಡಿತದಲ್ಲಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದು ದಿನಕ್ಕೆ ಒಂದು 12 ವೇಳೆ ಮೆಡಿಸನ್ ನಾನು ನಿಮಗೆ ಕೊಟ್ಟಿದ್ದೆ. ನೀವು ಹೇಳಿರೋ ಪಥ್ಯ ಪ್ರಕಾರ ನಾನು ಇದ್ದು ಕರೆಕ್ಟ್ ಟೈಮಿಗೆ ಯಾವ ಮೆಡಿಸಿನ್ ತಗೊಬೇಕು ಅದನ್ನ ತಗೊಂಡೆ. ಅದನ್ನ ನೀವು 4 ತಿಂಗಳು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ಕೊಂಡು ಬಂದಿದ್ರಿ? ಹೌದು ಸರ್, ಕೊಟ್ಟಿದ್ದನ್ನೆಲ್ಲ 4 ತಿಂಗಳು ಕರೆಕ್ಟಾಗಿ ಫಾಲೋ ಮಾಡಿದೆ. ನಮ್ಮ ಮೆಡಿಸಿನ್ ಫಾಲೋ ಮಾಡ್ತಾ ಇರ್ಬೇಕಾದ್ರೂ ನಿಮ್ಗೆ ಸಣ್ಣ ತೊಂದರೆ ಅದು ಇದು ಬರ್ತಾ ಇತ್ತು, ಸಣ್ಣ ಪುಟ್ಟ ತೊಂದರೆ? ಹೌದು ಸರ್, ಸಣ್ಣ ಪುಟ್ಟ ಬಂತು. ಟೈಮಲ್ಲಿ ನಾನು ಮನೆ ಮದ್ದು ಹೋಮ್ ರೆಮಿಡೀಸ್ ನಿಮ್ಗೆ ಹೇಳ್ತಾ ಇದ್ದೆ, ಟಿಪ್. ಹೌದು ಸರ್, ನೀವು ಹೇಳ್ದಂಗೆ ಮಾಡಿದೆ. ನಿಮ್ಗೆ ಕೆಲವೊಂದು ಸೊಪ್ಪಿಂದು ಇದನ್ನು ರೆಮಿಡಿನೂ ಹೇಳಿದೆ, ಈ ನೆಲೆನಲ್ಲಿ, ಆಮೇಲೆ ಆಲೋವೆರಾ ಜೆಲ್ಲು. ಹೌದು ಸರ್, ನೀವು ಹೇಳ್ದಂಗೆ ಮಾಡಿದೆ. ನೀವು ಅದೇ ಥರ ಅದೆಲ್ಲ ಈ ಮಿಲಿಟ್ರಿಯಲ್ಲಿ ಇದ್ದವಾಗ ಎಷ್ಟು ಸ್ಟ್ರಿಕ್ಟ್ ಆಗಿ ಎಲ್ಲ ರೂಲ್ಸ್ನ ಫಾಲೋ ಮಾಡ್ತಾ ಇದ್ರು, ಆ ಥರ ನಾನು ಹೇಳ್ತಾ ಇದ್ದಿದ್ದು ಪಥ್ಯ ಅದು ಇದೆಲ್ಲ ಸ್ವಲ್ಪ ಕರೆಕ್ಟಾಗಿ ಫಾಲೋ ಮಾಡಿದ್ರಿ. ಹೌದು, ಅದೇ ರೀತಿ ನೀವು ಡಯಟ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರಿ. ಮಜ್ಜಿಗೆ, ಅನ್ನ ಇದನ್ನು ಕರೆಕ್ಟಾಗಿ ತಗೊತಾ ಇದ್ದೆ ಸರ್. ಆಮೇಲೆ ಆಲೂವೆರಾ ಜ್ಯೂಸ್ ಹೇಳಿದ್ರಿ. ಮತ್ತು ಡೈಲಿ ಆರೆಂಜ್ ಜ್ಯೂಸ್ ಕುಡಿ ಅಂದ್ರಿ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದೆ. ಮತ್ತು ಈ ನೆಲ್ಲಿಕಾಯಿ ಜ್ಯೂಸು ಕುಡಿಯೋದ್ರಿಂದ ತುಂಬ ಒಳ್ಳೆಯದಂದ್ರಿ, ಅದನ್ನು ಕರೆಕ್ಟಾಗಿ ತೊಗೊತಾ ಇದ್ದೆ. ಇದನ್ನು ಬಿಟ್ಟು ಬೇರೆದೆಲ್ಲ ಅವಾಯ್ಡ್ ಮಾಡು ಅಂದ್ರಿ. ಮತ್ತು ನೀರು ಚೆನ್ನಾಗಿ ಕುಡಿಯೋಕೆ ಹೇಳಿದ್ರಿ, ಅದು ನಾನು ಫಾಲೋ ಮಾಡಿದೆ. ಈ ಥರ ಮಧ್ಯದಲ್ಲಿ ಒಂದು ಸತಿ ತಲೆ ಸುತ್ತು ಬಂತು. ಆವಾಗ ನಿಮ್ಮ ಹತ್ರ ಫೋನ್ ಮಾಡಿ ನಾನು ಕೇಳಿದೆ. ಆವಾಗ ನೀವು ಹೇಳಿದ್ದು ದೇಹದಿಂದ ಒಂದು ಕಾಯಿಲೆ ಆಚೆ ಹೋಗ್ತಾ ಇದೆ ಅಂದರೆ ಅದು ಈ ಥರ ಸಣ್ಣ ಪುಟ್ಟ ತೊಂದರೆ ಕೊಡುತ್ತೆ. ಸೊ ಇದರಿಂದ ಏನು ತೊಂದರೆ ಇಲ್ಲ, ನೀವು ಮೆಡಿಸಿನ್ ಕರೆಕ್ಟಾಗಿ ಫಾಲೋ ಮಾಡಿ ಅಂದರೆ. ಆ ಲಿವರ್ ತೊಂದರೆಯಿಂದ ನಮಗೆ ಗ್ಯಾಸ್ ಜಾಸ್ತಿ ಆಗ್ಬಿಟ್ಟು ಗ್ಯಾಸ್ ನರದಲ್ಲಿ ಹತ್ತಿ ಅದೊಂದು ಸ್ವಲ್ಪ ಬ್ಲಾಕೇಜ್ನ ಉಂಟು ಮಾಡುತ್ತೆ. ಅದು ನಮ್ಮ ಮೆಡಿಸನ್ ಹೋಗಿ ಆ ಬ್ಲಾಕೇಜ್ನ ರಿಲೀಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೋವು, ತಲೆ ಸುತ್ತು ಇದೆಲ್ಲ ಬಂದೇ ಬರುತ್ತೆ. ಕೆಲವೊಂದು ನೋವುಗಳು
ಇಲ್ಲ ನಿಮಗೆ ತಲೆ ಸುತ್ತೋದು ಈ ಥರ ಎಲ್ಲ ಬಂದೇ ಬರುತ್ತೆ, ಭಯ ಪಡಬೇಡಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಅಂದರೆ ನಾನು ಹೇಳೋದಕ್ಕಿಂತ ನೀವು ಮೆಡಿಸನ್ ತೊಗೊಂಡು 30 ದಿನದಲ್ಲೇ ನಿಮ್ಗೆ ಈ ಮೆಡಿಸಿನ್ ಮೇಲೆ ಒಂದು ನಂಬಿಕೆ ಭರವಸೆ ಬಂದಿತ್ತು. ಹೌದು ಸರ್, 30 ದಿನ ರಿಸಲ್ಟ್ಗೆ ನನಗೆ ಗೊತ್ತಾಯಿತು ಈ ಮೆಡಿಸನ್ ಪವರು. ಇವಾಗ 4 ತಿಂಗಳಾಯಿತು ನಾನು ಮೆಡಿಸನ್ ತೊಗೊಂಡು ಪರ್ಫೆಕ್ಟಾಗಿ ಕುಂತಿದ್ದೀನಿ ಸರ್. ಬಟ್ ನನಗೊಂದು ಬೇಜಾರು ಏನಂದರೆ, ಇದೇ ಮೆಡಿಸನ್ ನನಗೆ 1 ಇಯರ್ ಬಿಫೋರ್ ಸಿಕ್ಕಿದ್ರೆ ನಾನು ಆರ್ಮಿಯಲ್ಲಿ ನನ್ನ ಡ್ಯೂಟಿ ಏನಿದೆಯೋ ಕರೆಕ್ಟಾಗಿ ಕಂಪ್ಲೀಟ್ ಮಾಡ್ಬಿಟ್ಟು ಬರೋದಕ್ಕೆ ಯಾಕಂದರೆ ಕರೆಕ್ಟಾಗಿ ನಾನು ಸರ್ವಿಸ್ ಮಾಡಿದರೆ ಇದು ನಾನು ರಿಟೈರ್ ಆಗೋ ಟೈಮ್ ಇರ್ತಾ ಇತ್ತು. ಆದರೆ ಬರೋಕ್ಕೂ ಮುಂಚೆ ತುಂಬ ತೊಂದರೆಗಳು ಅನುಭವಿಸ್ಬಿಟ್ಟೆ ಸರ್ ಇಲ್ಲಿ ಬರೋ. ಹೌದು ಸರ್, ಅದು ನಮ್ಮ ಶತ್ರುಗೂ ಬರಬಾರ್ದು ಅಂತ ಅನ್ಕೊಂತೀವಿ. ಕೆಲವೊಂದು ನೋವುಗಳು ನಮ್ಗೆ ಬಂದರೆ ಅರ್ಧ ಗಂಟೆ ತಲೆ ಸುತ್ತುತ್ತೆ ಸರ್. ಕೂತ್ಕೊಂಡ್ರು ನಿಂತ್ಕೊಂಡ್ರು ಅರ್ಧ ಗಂಟೆ ತಲೆ ಸುತ್ತುತ್ತೆ, ವಾಮಿಟ್ ಬರ್ತಾ ಇರುತ್ತೆ, ಉಸಿರಾಡೋಕ್ಕೆ ಅಷ್ಟು ತೊಂದರೆ ಆಗ್ತಾ ಇತ್ತು. ಇವತ್ತು ಕಂಪ್ಲೀಟಾಗಿ ರೆಡಿ ಆಗಿರೋ ಒಂದು ಫೀಲ್ ಇದೆ. ಖಂಡಿತ ಫುಲ್ಲಾಗಿ ರೆಡಿ ಆಗಿದ್ದೀನಿ ಸರ್, ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೂ. ಅದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು ಸರ್. ಯಾವಾಗಲೂ ಅಷ್ಟೇ, ಇದು ಪೇಷಂಟ್ ಬಾಯಿಂದ ನಾವು ಕೇಳಬೇಕು, ಅವ್ರ ಫೀಡ್ಬ್ಯಾಕು ನಾವು ಹೇಳೋದಕ್ಕಿಂತ ಅವ್ರ ಬಾಯಲ್ಲಿ ಹೇಳಿಸೋದು. ಸರ್, ನೀವು ನಮ್ಮ ಸಿದ್ಧ ಔಷಧಿ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ? ನೀವು ಜನಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಸರ್, ಸಿದ್ಧ ಮೆಡಿಸನ್ ಅನ್ನೋದು ಇವಾಗ ಇಂಗ್ಲೀಷ್ ಮೆಡಿಸನ್ ಅಂದರೆ ಹೊಟ್ಟೆ ನೋವು ತಲೆನೋವು ಅಂದರೆ ನಾವು ಮೆಡಿಸನ್ ಹಾಕ್ತೀವಿ, ಆ ಟೆಂಪ್ರವರಿ ಟೈಮ್ಗೆ ಆ ನೋವು ಹೋಗುತ್ತೆ. ಬಟ್ ಸಿದ್ಧ ಮೆಡಿಸನಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಇದೆ. ಇದು ನನ್ನ ಅನುಭವದಿಂದ ನಾನು ಹೇಳ್ತಾ ಇರೋದು. ಖಂಡಿತವಾಗಿ ಇದನ್ನ ನೀವು ತುಂಬಾ ಜನಗಳಿಗೆ ಖಂಡಿತ ಹೇಳ್ತೀನಿ ಸರ್. ಈಗಾಗಲೇ ಹೇಳಿದ್ದೀರಾ, ಲಕ್ಷಾಂತರ ಜನಗಳು ನೋಡೋವಂಥ ವಿಡಿಯೋದಲ್ಲಿ. ಖಂಡಿತ ನನ್ನ ಫ್ರೆಂಡ್ಸ್ನ ಫ್ಯಾಮ್ಲಿನ ಎಲ್ಲರನ್ನೂ ಕರ್ಕೊಂಬರ್ತೀನಿ. ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಗೊತ್ತಾದರೆ ಅವ್ರಿಗೂ ಸ್ವಲ್ಪ ಲೈಫಲ್ಲಿ ಚೆನ್ನಾಗಿರ್ಬೋದು. ಯಾಕಂದರೆ ಇವಾಗ ಸುಮಾರು ಕಾಯಿಲೆಗಳಿಗೆ ಟ್ರೀಟ್ಮೆಂಟೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಬಂದರೆ ನಿಮ್ಗೆ ಅದ್ರಗೊಂದು ಸೊಲ್ಯೂಷನ್ ಸಿಗುತ್ತೆ ಅಂದರೆ ಎಷ್ಟು ಜನ ಆ ಕಾಯಿಲೆಯಿಂದ ಸಫರ್ ಆಗ್ತಾ ಇರ್ತಾರೆ ಅಂತ ನನಗೂ ಗೊತ್ತು. ಅದಕ್ಕೆ ವಿಡಿಯೋ ಕೊಡೋಣ ಅಂತಲೂ ನಾನು ಬಂದಿದ್ದು. ಸರಿ ವೀಕ್ಷಕರೇ, ತೀರ್ಸೋಕ್ಕಾಗ್ದರೆ ಕಾಯಿಲೆಗಳು ಅಂತ ಹೇಳ್ಬಿಟ್ಟು ಯಾವುದೇ ಕಾಯಿಲೆ ಇದ್ರೇನು ಅದಕ್ಕೆ ನಮ್ಮ ಸಿದ್ಧ ಅವ್ರದ್ದು ಗುರು ಔಷಧಿ ಇಂದ ಪರಿಪೂರ್ಣ ಅವ್ರಿಗೆ ಗುಣ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋ. ಅದೇ ರೀತಿ ತೀರ್ಸೋಕ್ಕಾಗ್ದರೆ ಕಾಯಿಲೆಯಿಂದ ಬಳಲುತ್ತಿದ್ದು ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡು ಗುಣ ಆಗಿರೋ ಮತ್ತೊಂದು ಪೇಷಂಟ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಸರ್.